ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾವು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ADR ನಿಮಗೆ ಗೊತ್ತಿದೆ. ವಿಶೇಷವಾಗಿ ADR ಇದ್ದಿದ್ದು ಈ ಒಂದು ಅಸೋಸಿಯೇಷನ್ ಏನಪ್ಪ ಅಂತಂದ್ರೆ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ರಿಫಾರ್ಮ್ ಮಾಡೋ ಸಲುವಾಗಿ ಅಥವಾ ಬದಲಾವಣೆ ಮಾಡೋ ಸಲುವಾಗಿ ಇದೊಂದು ಸಂಸ್ಥೆ ಇದೆ. ಆ ಸಂಸ್ಥೆ ಮತ್ತೊಮ್ಮೆ ದೇಣಿಗೆ ಸಂಗ್ರಹ ಅಂತ ಹೇಳಿ ನಿಮ್ಮ ಪಾರ್ಟಿ ಫಂಡ್ ಭಾಳ ಸಲ ಚರ್ಚೆ ಮಾಡಿದ್ದದು. ಇದನ್ನು ಪಾರ್ಟಿ ಫಂಡ್ ಈ ಸಲನೂ 2023-24 BJPಗೆ 2244 ಕೋಟಿ ರೂಪಾಯಿಯಷ್ಟು ಏನಪ್ಪ ಅಂದ್ರೆ ದೇಣಿಗೆ ಸಂಗ್ರಹ ಆಗ್ಯದ. ಎಷ್ಟು? 2244 ಕೋಟಿಗಳಷ್ಟು. ಈ ಒಂದು ದೇಣಿಗೆ ಸಂಗ್ರಹ, ಈ ಒಂದು ಪಾರ್ಟಿ ಫಂಡ್ಗಳಿಂದಾಗಿನ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಈ ದೇಶದ ಅರ್ಥವ್ಯವಸ್ಥೆ ಹಾಳಾಗೋರಿಗೆ ಕಾರಣ ಆಗ್ಯದ. ಯಾಕೆಂದರೆ ಯಾರೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದಾನ ಮಾಡ್ತಾರೆ ಅಂತಂದ್ರೆ, ದೊಡ್ಡ ಪ್ರಮಾಣದಲ್ಲಿ ಕೊಡ್ತಾರೆ ಅಂತಂದ್ರೆ ಅವ್ರು ತಮ್ಮ ಲಾಭದ ಯಾರೂ ಕೊಡಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಸಣ್ಣ ಅಮೌಂಟ್ ಅಲ್ಲದು. 10 ರೂಪಾಯಿ ಹಾಕಿದ್ರೆ 10,000 ರೂಪಾಯಿ, 1 ಲಕ್ಷ ರೂಪಾಯಿ ಲಾಭ ತೊಗೊಂಡು ಜನ ಇವತ್ತಿದ್ದಾರೆ. ಅಂಥ ಪ್ರಸಂಗದಲ್ಲೇ ಇಷ್ಟು ದೊಡ್ಡ ಮೊತ್ತನ ಕೊಟ್ಟಾಗ ಸಹಜವಾಗಿ ಏನಾಗ್ತದಪ್ಪ ಅಂತಂದ್ರೆ ಯಾವುದೇ ಪಾರ್ಟಿ ಅದು ರಿಚ್ ಆಗ್ಬೋದು, ಪಾರ್ಟಿ ಆರಿಸಿ ಬರ್ಬೋದು. ಪಾರ್ಟಿಯಲ್ಲಿ ಮತ್ತು ಈಗ ಎಲೆಕ್ಷನ್ ಅಂದ್ರೆ ಏನು ದುಡ್ಡು ಹಂಚೋದು, ಆರಿಸೋದು, ಬರೋದು, ಹೋಗೋದು, ಇನ್ನುಳಿದ ಮೂರುಗಳು ಬೇರೆ ಮತ್ತವು. ಇದು ADR ತಮ್ಮ ಒಂದು ಡಾಕ್ಯುಮೆಂಟ್ಸ್ ಮೇಲೆ, ತಮಗೆ ಈ ಎಲೆಕ್ಷನ್ ಸಮಯದಲ್ಲಿ ಇವು ಕೊಟ್ಟಂಥ ಒಂದು ಆಧಾರಗಳ ಮೇಲೆ, ರಿಪೋರ್ಟ್ಗಳ ಮೇಲೆ ಇವು ತಯಾರು ಮಾಡುವಂಥ ಒಂದು ವಿಷಯ ಇದು. ಅದನ್ನೆಲ್ಲ ಲೆಕ್ಕ ಹಾಕಿ ತೆಗೆದಾಗ ಇದು ಕಳೆದ ವರ್ಷಕ್ಕಿಂತಲೂ ಹೆಚ್ಚಾಗಿದೆ. ಈ ಥರದ್ದು 2022-23 720 ಕೋಟಿ ರೂಪಾಯಿ ಕೂಡಿದ್ರೆ ಈ ಸಲ 2023-24 2244 ಕೋಟಿ ರೂಪಾಯಿ ಅಷ್ಟು ಕೂಡಿದೆ. ಉಳಿದ ಪಕ್ಷಗಳು ಅಷ್ಟು ಕಷ್ಟ. ಕಾಂಗ್ರೆಸ್ ಇಂಪ್ರೂವ್ ಆಗಿದೆ ಸಾಕಷ್ಟು, ಇಲ್ಲ ಅಂತಲ್ಲ. ಆದರೆ BJPಗೆ ಮ್ಯಾಕ್ಸಿಮಮ್ ಅದು ತ್ರಿಬಲ್ ಅದು 4th ಅನ್ಬೋದು. 4 ಪಟ್ಟು ಹೆಚ್ಚಾಗದ. ಅಂದಾಗ ಚುನಾವಣೆ ಗೆಲ್ಲೋದು ಮಾಡೋ ಸರಳ ಆಗ್ತದೆ. ಮತ್ತು ಜೊತೆ ಅಧಿಕಾರದ ಕೈಯಲ್ಲೇ ಅಧಿಕಾರ ಇರೋದ್ರಿಂದಾಗಿ ಅಧಿಕಾರಶಾಹಿ ಜನ ಅಧಿಕಾರಕ್ಕೆ ಅನಿಸ್ತಾರಲ್ಲ, ಮತ್ತಾರಿಗೂ ಅಲ್ಲ. ಏಕಕಾಲಕ್ಕೆ ಪಾರ್ಟಿ ಫಂಡದ ಹೆಸರಿನಿಂದ, ವ್ಯಾಪಾರಿ ವರ್ಗದಿಂದ ಅಥವಾ ಕಾರ್ಪೊರೇಟ್ರಿಂದ ದೊಡ್ಡ ಪ್ರಮಾಣದ ದುಡ್ಡು ಬಂದರೆ, ಇನ್ನೊಂದು ಸರ್ಕಾರದ ಅಧಿಕಾರಿಗಳಿಂದ ಈ ಒಂದು ಚುನಾವಣಾ ಆಯೋಗದಾಗಿ ಕೆಲಸ ಆಗಿರ್ಬೋದು, ಇನ್ನೊಂದರದ್ದಾಗಿರ್ಬೋದು, ಇವೆಲ್ಲನೂ ಮತ್ತು ಇದೇ ಕಾರಣದಿಂದ, ಪಾರ್ಟಿ ಫಂಡ್ ಕಾರಣದಿಂದನೇ ಸಾಕಷ್ಟು ಇವತ್ತು BJP ಇದ್ದು ತನ್ನ ಹಿಡಿತವನ್ನು ಸಾಧಿಸಿಕೊಂಡದ ಆಡಳಿತ ಮೇಲೆ ಅಥವಾ ಗೆಲ್ಲುವಲ್ಲಿ ಅನ್ನೋದು ADR ಅವರ ಖಚಿತವಾದ ಅಭಿಪ್ರಾಯ.